ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಗೊತ್ತು ಎಲ್ಲರೂ ತಮ್ನೇಲ್ ನೋಡಿ ಗಾಬರಿಯಿಂದ ವಿಡಿಯೋನ ಕ್ಲಿಕ್ ಮಾಡಿರ್ತೀರ. ಕೆಲವರು ಅಂಥದ್ದೇನು ಇರೋದಿಲ್ಲ, ಸುಳ್ಳು ಅಂತೆಲ್ಲ ಓಪನ್ ಮಾಡಿರ್ತೀರ. ಖಂಡಿತ ಶಾಕ್ ಆಗುವ ವಿಷಯ ಇದೆ. ಮುಂದೆ ವಿಡಿಯೋ ಸಮೇತ ನಿಮಗೆ ತೋರಿಸ್ತೀನಿ. ಧರ್ಮೋ ರಕ್ಷತಿ ರಕ್ಷಿತ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕೂಡ ಸುಖವಾಗಿ ಇರಬೇಕು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡ್ತೀನಿ. ಮಹಾಕುಂಭ ಮೇಳದ ಯಶಸ್ಸಿಗೆ ಕಾರಣರಾದ ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಮೊದಲು ಶುಭವನ್ನ ಹಾರೈಸಲೇಬೇಕು ಹಾಗೂ ಒಂದು ದೊಡ್ಡ ಧನ್ಯವಾದವನ್ನ ಹೇಳಬೇಕು. ಒಂದೇ ಒಂದು ಸಮಸ್ಯೆ ಆಗದ ಹಾಗೆ ಇಷ್ಟೊಂದು ಅದ್ಭುತವಾದ ಆಯೋಜನೆಯನ್ನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಮಹಾಕುಂಭ ಮೇಳಕ್ಕೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಆಗಮಿಸಿದ್ರು. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಅಮಿತ್ ಶಾ ಅವರು ಸ್ನಾನವನ್ನ ಕೂಡ ಮಾಡಿದ್ರು. ಅದರ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಆ ವಿಡಿಯೋವನ್ನ ನೋಡಿ ಶಾಕ್ ಆಗಿ ತುಂಬಾ ಮಂದಿ ಇನ್ನು ಕೋಮದಲ್ಲೇ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ಅವರಿಗೆ ನೀರನ್ನ ಎರಚಿ ಸಂಭ್ರಮಿಸ್ತಾ ಇರುವ ದೃಶ್ಯ. ಒಡ ಹುಟ್ಟಿದವರಂತೆ ಕುಂಭಮೇಳದಲ್ಲಿ ಸ್ನಾನವನ್ನ ಒಟ್ಟಾಗಿ ಸಂಭ್ರಮಿಸಿದ್ರು. ಕೆಲವೇ ದಿನಗಳ ಹಿಂದೆ ಇದೇ ಅಮಿತ್ ಶಾ ಹಾಗೂ ಯೋಗಿ ಅವರ ನಡುವಿನ ರಾಜಕೀಯ ಸಂಬಂಧದ ಬಗ್ಗೆ ಭಾರಿ ಚರ್ಚೆಗಳಾದವು. ಕೆಲವರು ಹಾಲು ಕುಡಿದಷ್ಟು ಸಂತೋಷವನ್ನ ಕೂಡ ಪಟ್ಟಿದ್ರು. ಅಮಿತ್ ಶಾ ಮತ್ತು ಯೋಗಿ ನಡುವೆ ಏನೂ ಸರಿ ಇಲ್ಲ, ಯೋಗಿ ಆದಿತ್ಯನಾಥ್ ಹಾಗೂ ಶಾ ನಡುವೆ ಪ್ರಧಾನಿ ಕುರ್ಚಿಗೆ ಪೈಪೋಟಿ ಇದೆ, ಮೋದಿ ನಂತರ ಯಾರು, ನಾನು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದವು. ಇಷ್ಟೇ ಇದ್ರೂ ಪರವಾಗಿರ್ಲಿಲ್ಲ, ಇನ್ನು ಬಹಳ ದೊಡ್ಡ ದೊಡ್ಡ ಕಥೆಯನ್ನ ಕಟ್ಬಿಡ್ತಿದ್ರು. ಆದ್ರೆ ಈ ಒಂದು ಕುಂಭಮೇಳದ ದೃಶ್ಯ ಪಾಪ ಅವರೆಲ್ಲ ಆಸೆಗೆ ತಣ್ಣೀರು ಎರಚಿಬಿಟ್ಟಿದೆ.
ಯೋಗಿ ಹಾಗೂ ಅಮಿತ್ ಶಾ ನಡುವೆ ಉತ್ತಮ ಬಾಂಧವ್ಯ ಇದೆ ಅನ್ನೋದು ತೋರಿಸ್ತಾ ಇದೆ. ಪಾಪ ಇದನ್ನೇ ಇನ್ನು ತಡ್ಕೊಳಕ್ಕೆ ಆಗಿರ್ಲಿಲ್ಲ. ಆದ್ರೆ ಅಷ್ಟರಲ್ಲಿ ಏನೊಂದು ಶಾಕ್ ಬೇರೆ ಬಂದಿದೆ. ಕಳೆದ ವರ್ಷ ಆಗಸ್ಟ್ ನಲ್ಲಿ ಸದನದಲ್ಲಿ ಮಂಡಿಸಲಾದ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ 14 ತಿದ್ದುಪಡಿ ಮಾಡೋದಕ್ಕೆ ಜಂಟಿ ಸಂಸದೀಯ ಸಮಿತಿ ಈಗ ಅಂಗೀಕರಿಸಿದೆ. ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ನೇತೃತ್ವದ ಸಮಿತಿಯಲ್ಲಿ 14 ತಿದ್ದುಪಡಿ ಅಂಗೀಕಾರ ಆಗಿದೆ. ಮುಂದಿನ ಬಜೆಟ್ ಸೆಷನ್ ಅಲ್ಲಿ ವಕ್ಫ್ ಬಿಲ್ ಪಾಸ್ ಆಗಲಿದೆ. ಪಾಪ ಸಭೆಯಿಂದ ಓಡಿದ್ದ ಅಬ್ಬಾಜಾನ್ ಈ ಸುದ್ದಿ ಕೇಳಿದ ಮೇಲೆ ಪಾಕಿಸ್ತಾನಕ್ಕೆ ಓಡಿರಬಹುದು. ಮತ್ತೊಮ್ಮೆ ಧರ್ಮೋ ರಕ್ಷತಿ ರಕ್ಷಿತ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.